ನಾನು ನಿಮಗೆ ಫ್ರಾನ್ಸಲ್ಲಿ ಟಾಯ್ಲೆಟ್ ತೋರಿಸ್ದೆ ಹೇಗುಂಟಂತ. ಇದೀಗ ಒಂದು ಸ್ಟ್ರೀಟ್ ಇದೆ, ಯೂರಿನೋರ್ ಅಂತೇಳಿ ಒಂದು ಇದುಂಟು. ಇದೆಂತ ಇಲ್ಲ, ಹೀಗೆ ರೌಂಡ್ ಒಂದು, ಇಲ್ಲೇ ಕೈ ತೊಳಿಬೋದು ಬೇಕಿದ್ರೆ ಇಲ್ಲೇ ಇದು ಟಾಯ್ಲೆಟ್, ಪ್ರಾಪರ್ ಟಾಯ್ಲೆಟ್. ಬಟ್ ಇಲ್ಲಿ ಬಂದರೆ ಹೀಗೆ ಡೋರು, ಹೀಗೆ ಇದು ಫ್ರೀ ಅಂತ ಹೇಳಿದರೆ ಗ್ರೀನ್ ಲೈಟ್ ಇದ್ದರೆ ಫ್ರೀ ಉಂಟಂತ, ಯಾರಾದ್ರು ಒಳಗೆ ಹೋದರೆ ಇದು ಹೀಗೆ ಒಂದು ಸಣ್ಣ ಡೋರು, ಎಲ್ಲ ಗಲೀಜುಂಟೊಳಗೆ, ಇಲ್ಲ ಯೂಸ್ ಮಾಡಿ ಪಟ್ಟ ಬರ್ಬೋದು. ಇದು ನೋಡಲಿಕ್ಕೂ ಒಳ್ಳೆ ಚಂದ ತೋರ್ತದೆ, ಏನು ಗಲೀಜೇನು ತೋರೋದಿಲ್ಲ, ಒಳ್ಳೆ ಕ್ಲೀನಾಗಿ ಒಂದು ಸ್ಟ್ರೀಟ್ ಮೇಲೆ ಉಂಟು, ಎಷ್ಟು ಒಳ್ಳೆ ತೋರ್ತದೆ ನೋಡ್ಲಿಕ್ಕೆ ಸಹ. ಇದೇ ಥರ ಟಾಯ್ಲೆಟ್ ಎಲ್ಲ ಕಡೆ ಉಂಟು, ಇದೇ ಟೈಪ್ ಬಾಕ್ಸ್ ಒಂದು, ಇದೇ ಥರ ಯಾರಾದರೂ ಒಳಗಿದ್ದರೆ ಯೂಸ್ ಮಾಡ್ತಿರುವಾಗ ರೆಡ್ ಆಗ್ತದೆ. ಇದೀಗ ಬ್ಲೂ ಅಂತ ತೋರಿಸಿದ್ರೆ ಕ್ಲೀನಿಂಗ್ ಆಗ್ತಾ ಉಂಟು, ಒಬ್ರು ಯೂಸ್ ಮಾಡಿದ ಕೂಡಲೇ ಕ್ಲೀನ್ ಆಗ್ತದೆ ಆಟೋಮೆಟಿಕ್ಕಾಗಿ. ಆಮೇಲೆ ಲೈಟ್ ಬರ್ತದೆ, ಗ್ರೀನ್ ಲೈಟ್ ಬರ್ತದೆ, ಆಗ ಒಳ ಹೋಗಬೇಕು. ಹೀಗೆ ಒಳಗೆ ಹೋಗೋದು, ಹೀಗೆ ಒಂದು ಓಪನ್ ಆಯಿತು, ಹೀಗೆ ಒಂದು ಟಾಯ್ಲೆಟ್, ಒಂದು ರೂಮು. ಇದೇ ಥರ ಟಾಯ್ಲೆಟ್ ಒಂದು ನಮ್ಮ ಇಂಡಿಯಾದಲ್ಲಿ ಒಂದು ಹಾಕಿದರೆ ಒಳ್ಳೆ ಜನರಿಗೆ ಭಯಂಕರ ಅನುಕೂಲ ಆಗ್ತದೆ. ರಸ್ತೆ ಮೇಲೆ ಅರ್ಜೆಂಟ್ ಎಲ್ಲ ನಡ್ಕೊಂಡು ಹೋಗೋತಿ ಬಂದರೆ ಪಟ್ಟ ಅಂತ ಇಂಥದ್ರೊಳಗೆ ಹೋಗಿ ಮಾಡಿ ಬರ್ಬೋದು. ಈ ಥರ ಟಾಯ್ಲೆಟ್ ನಾನು UK ನೋಡಲಿಲ್ಲ, ಬಟ್ ಇಲ್ಲೇ ಫ್ರಾನ್ಸಲ್ಲಿ ನೋಡಿದ್ದಿದ್ದು. ಇದೆಲ್ಲ ನೋಡೋತ್ತಿಗೆ ಅನ್ಸುತ್ತೆ ಇಂಡಿಯಾ ಇಂಪ್ರೂವ್ ಮಾಡಿದ್ರೆ ಯಾವತ್ತೇ ಇಂಪ್ರೂವ್ ಮಾಡ್ಬೋದಿತ್ತು. ಎಲ್ಲ ಒಂದೊಂದು ಸ್ಕ್ಯಾಮ್ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲ ನ್ಯಾಷನಲ್ ಹೆರಾಲ್ಡ್, ಆಗಸ್ಟ್ ವೆಸ್ಟ್ಲ್ಯಾಂಡ್ ಅದು ಇದು ಅಂತೇಳಿ ಸ್ಕ್ಯಾಮ್ ಮಾಡ್ತಾ ಕೂತ್ಕೊಂಡ್ರೆ ಎಲ್ಲ ಇಂಪ್ರೂವ್ ಮಾಡಿದ್ರೆ ಯಾವತ್ತೇ ಇಂಪ್ರೂವ್ ಮಾಡ್ಬೋದಿತ್ತು.